ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನೀರಿನಲ್ಲಿ ಪ್ರವೇಶಿಸುವಂತಹ ಅಗ್ನಿಯ ಹಾಗೆ ಜ್ಞಾನವನ್ನು ಹೊಂದುತ್ತಿದ್ದಂತೆ ಅಜ್ಞಾನವು ಕರಗುತ್ತದೆ. ನಮ್ಮಲ್ಲಿ ವೇದಾಧ್ಯಯನವನ್ನು ಮಾಡಿದವರಿಗೆ ಹಾಗೂ ಸತ್ಪುರುಷರಿಗೆ ಅತೀವವಾದ ಮಹತ್ವವನ್ನು ನೀಡಲಾಗುತ್ತಿದ್ದು, ಅಂತಹ ಅನುಪಮವಾದ ಜ್ಞಾನವನ್ನು ನಮಗೆ ನೀಡಲು ಇಲ್ಲಿಗೆ ಆಗಮಿಸಿದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಯಾವುದಕ್ಕೆ ಹುಟ್ಟು ಇಲ್ಲವೋ ಸಾವೋ ಇಲ್ಲವೋ ಅದನ್ನು ಪರಬ್ರಹ್ಮ ಎಂಬುದಾಗಿ ಕರೆಯುತ್ತಾರೆ. ಆ ಪರಬ್ರಹ್ಮದ ಕುರಿತಾಗಿರುವಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. MRG ಮೂರ್ತಿ ಅವರು ಮೈಸೂರಿನಿಂದ ಈ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಯಾವುದಕ್ಕೆ ಆದಿ ಅಥವಾ ಅಂತ್ಯ ಇಲ್ಲವೋ ಅದನ್ನು ಸನಾತನ ಎಂಬುದಾಗಿ ಅರ್ಥೈಸಿದ್ದಾರೆ. ನಾವಿರುವ ಈ ಪ್ರಪಂಚ ಎಲ್ಲದಕ್ಕೂ ಒಂದು ಆದಿ ಅಥವಾ ಅಂತ್ಯವನ್ನು ಹೊಂದಿರುತ್ತದೆ, ಇದ್ದೇ ಇರುತ್ತದೆ ಅಲ್ಲವೇ? ಹಾಗಾದರೆ ಸನಾತನದ ನಿಜವಾದ ಅರ್ಥವೇನು? ದಯಮಾಡಿ ತಿಳಿಸ್ತೀರಾ ಅಂತ ಇವ್ರು ಕೇಳ್ತಾ ಇದ್ದಾರೆ. ಯಾರು? MRG ಮೂರ್ತಿ ಅವರು. ಸನ್ಮಾನ್ಯ ಮೂರ್ತಿಗಳೇ, ನೀವು ವೈಜ್ಞಾನಿಕವಾಗಿ ಈ ವಿಷಯವನ್ನು ಲೆಕ್ಕ ಹಾಕಿದರೆ ಅಥವಾ ಸಂಪ್ರದಾಯಬದ್ಧವಾಗಿ ಲೆಕ್ಕ ಹಾಕಿದರೆ, ಸಂಪ್ರದಾಯಬದ್ಧವಾಗಿ ಲೆಕ್ಕ ಹಾಕಿದರೆ ಕೋಟಿ 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 ವರ್ಷಗಳಾಗಿಬಿಟ್ಟಿದೆ ಈ ಬ್ರಹ್ಮಾಂಡ ಅನ್ನುವುದು ಹುಟ್ಟಿ. ಈ ಬ್ರಹ್ಮಾಂಡ ಕೋಟಿ 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 ವರ್ಷಗಳಾಗಿದೆ ಅಂದರೆ ಅದನ್ನು ಹುಟ್ಟಿಸಿರತಕ್ಕಂಥ ಬ್ರಹ್ಮನ್, ಆ ಬ್ರಹ್ಮನ ಅಪ್ಪ, ಅವರಮ್ಮನೋ ಅಪ್ಪನೋ, ಹೀಗೆ ನಾವು ಹುಡುಕಿಕೊಂಡು ಹೊರಟರೆ ಯಾವ ಆದಿಗೆ ಹೋಗಿ ನಿಲ್ತೀವಿ ನಾವು? ಗೊತ್ತಿಲ್ಲ. ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದರೆ ಎಷ್ಟರ ಮಟ್ಟಿಗೆ ವಿಜ್ಞಾನ ಇದನ್ನು ದರ್ಶನ ಮಾಡಿ ಹೇಳುತ್ತೆ ಅಂದರೆ, ಯಾವುದೋ ಒಂದು ಬೃಹತ್ ಆಸ್ಫೋಟ ಸಿದ್ಧಾಂತ ಅಂತ ಒಂದಿದೆ ನಮ್ಮಲ್ಲಿ, ಇದ್ದಕ್ಕಿದ್ದ ಹಾಗೆ ಹೊಡೆದು ಹಾಗೆ ಹೊಡೆದು ಬಿಡ್ತಲ್ಲ, ಏನು ಗೊತ್ತಿಲ್ಲ. ಯಾವಾಗ ಅರೆ ಕಾಲವೇ ಇಲ್ಲ ರೀ ಇದಕ್ಕೆ, ಯಾವಾಗ ಒಡೀತು ಅಂತ ಗೊತ್ತಿಲ್ಲ, ದೊಡ್ಡ ಆಸ್ಫೋಟ ಆಗಿದೆ. ಹಾಗೆ ಆಸ್ಫೋಟ ಆಗಿದ್ದರಿಂದ ಗ್ರಹಗಳು ನಕ್ಷತ್ರಗಳು ಎಲ್ಲ ಹೊರಗೋದು. ಅವೆಲ್ಲ ಅಲ್ಲಿ ತನಕ ಎಲ್ಲಿತ್ತು? ನಾವು ಸುಮ್ಮನೆ ಹೇಳ್ತಾ ಇಲ್ಲ, ವಿಜ್ಞಾನ ಹೇಳೋದೇ ಇದನ್ನು ಹೇಳೋದು. ಸೂರ್ಯ ಅನ್ನುವ ನಕ್ಷತ್ರ, ಅಲ್ಲಿಂದ ಮಂಗಳ ಬುಧ ಇದೆಲ್ಲ ನಮ್ಮ ಸುತ್ತಮುತ್ತಲು ನಮಗೆ ಗೊತ್ತಿರತಕ್ಕಂಥ ಗ್ರಹ. ಆ ಸೂರ್ಯನಂಥ ಕೋಟಿ ಕೋಟಿ ನಕ್ಷತ್ರ. ಈಗಲೂ ಏನಾಗ್ತಾ ಇದೆ ಪ್ರತಿ ಕ್ಷಣವೂ ಅಂದರೆ, ಆ ನಕ್ಷತ್ರಗಳು ಗ್ರಹಗಳಲ್ಲಿ ಸಿಗ್ತಾ ಇದೆ ಅನಂತ ಅಂತ ಅಂತ್ಯವೇ ಇಲ್ಲ, ಹೋಗ್ತಾನೆ ಇದೆ, ಗೊತ್ತಿಲ್ಲ ಏನಾಗುತ್ತೆ. ಯಾವಾಗಿನಿಂದ ಶುರುವಾಯ್ತಿದು ಗೊತ್ತಿಲ್ಲ. ಗೊತ್ತಿರೋದೇನು? ಅದು ಯಾವಾಗ ಆಸ್ಫೋಟವಾಯಿತು ಅಲ್ಲಿಂದ ಕಾಲ ಅನ್ನೋದನ್ನು ಹುಟ್ಟಿತು. ಅದರ ಹಿಂದೆ ಕಾಲಾತೀತವಾಗಿರೋದು. ನಾವು ಏನು ಕಾಲ ಅಂತ ಲೆಕ್ಕ ಹಾಕ್ತಾ ಇದ್ದೇವೆ, ಅವ್ರು ಹೇಳ್ತಾ ಇದ್ದಾರೆ ಮೂರ್ತಿಯವರು, ಆ ಕಾಲ ಅನ್ನೋದು ಆರಂಭ ಆಗಿದ್ದೇ ಈ ಸೃಷ್ಟಿ ಹುಟ್ಟಿದ ಮೇಲೆ. ಸೃಷ್ಟಿ ಹುಟ್ಟೋಕೆ ಮುಂಚೆ ಅದು ಕಾಲಾತೀತ. ಅದಕ್ಕೆ ಆ ಸನಾತನ ಪರಬ್ರಹ್ಮ ವಸ್ತುವನ್ನು ಅನಾದ್ಯನಂತ ಅಂತ ಕರೆಯೋದು. ಅನಂತ ಅನ್ನುವುದನ್ನು ಹೇಳಿದೆ. ಇದಕ್ಕೆ ಅಂತ್ಯ ಎಲ್ಲಪ್ಪ ಇದೆ ಗೊತ್ತಿಲ್ಲರಿ, ವಿಕಾಸ ಆಗ್ತಾ ಇದೆ ಅಷ್ಟೇ. ಯಾಕೆ ನಕ್ಷತ್ರಗಳು ನಮ್ಗೆ ಯಾಕೆ ಕಾಣೋದೇ ಇಲ್ಲ? ಯಾಕೆ ದೂರ ಇದೆ, ಇನ್ನೂ ದೂರ ಇದೆ, ಇನ್ನೂ ಯಾಕೆಂದರೆ ಇದು ವಿಕಾಸ ಆಗ್ತಾ ಇದೆ. ಏನಾಗುತ್ತೆ ಗೊತ್ತಿಲ್ಲ ನಮಗೆ, ಅದಕ್ಕೆ ಅಂತ್ಯವೇ ಇಲ್ಲ. ಇದೆಲ್ಲ ಹುಟ್ಟಿದ್ದು ಯಾವಾಗ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು? ಈ ಗ್ರಹ ನಕ್ಷತ್ರಗಳು ಯಾವಾಗ ಹೊರಗೆ ಕಾಣಿಸಿಕೊಂಡಿತ್ತೋ, ಅವು ಎಲ್ಲಿದ್ದವು, ಯಾಕಿದ್ದು, ಹೇಗೆ ಗೊತ್ತಿಲ್ಲ.
ಆದ್ದರಿಂದ ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದರೆ ಸೃಷ್ಟಿಯಾಗಿರತಕ್ಕಂಥದ್ದರ ಕಾಲವನ್ನು ಹೇಳಬಹುದಾಗಲಿ, ಅದರ ಹಿಂದಿನ ಕಾಲ ನಿಮ್ಮ ವಯಸ್ಸು ಎಷ್ಟಿರಬಹುದು ಅಂದರೆ ಒಂದು ಕನಿಷ್ಠ ಒಂದು 2 ಕೋಟಿ ವರ್ಷಗಳಿರ್ಬೋದು ಅಂತ ನಾನು ಹೇಳ್ತೀನಿ ಅಂತ ಇಟ್ಕೊಳ್ಳಿ ಇಲ್ಲ ಇದೆ. ಏನು ಇವನು ಮನೆ ಬಂಗಾರವಾಗ ಇಷ್ಟು ಚಿಕ್ಕ ಹುಡುಗಿನ ತೊಗೊಂಡೋಗ್ಬಿಟ್ಟು ಅಷ್ಟು ದೊಡ್ಡ ವಯಸ್ಸು 2 ಕೋಟಿ 20,000 ಕೋಟಿ ಹೀಗೆಲ್ಲ ಮಾತಾಡ್ತಾನಲ್ಲ ಅಂದರೆ ಸತ್ಯವಾದ ವಿಷಯ ಅದು. ಯಾಕೆ ಅಂದರೆ ನಿಮಗೆ ಗೊತ್ತಾಗತಕ್ಕಂತಹ ವಯಸ್ಸು ನೀವು ನಿಮ್ಮ ತಾಯಿಯ ಹೊಟ್ಟೆಯಿಂದ ಈ ಧರೆಗೆ ಇಳಿದಾಗ ಪುಟಾಣಿ ಕೂಸಾಗಿದ್ದರಿಂದ ಲೆಕ್ಕ ಹಾಕ್ತಾರೆ. ಎಲ್ಲದೂ ಅಷ್ಟೇ ತಾನೆ. ತಾಯಿ ಗರ್ಭದಿಂದ ಹೊರಗೆ ಬಂದಮೇಲೆ ಒಂದು ಕ್ಷಣದಿಂದ ಶುರುವಾಯಿತು. 1 ವರ್ಷದ ಮಗು ಆಯಿತು, 2 ವರ್ಷದ ಮಗು ಆಯಿತು, 19 ವರ್ಷ ಆಯಿತು, 80 ವರ್ಷ ಆಯಿತು, 90 ವರ್ಷ ಆಯಿತು, ಹೋದ. ಆದರೆ ಪ್ರಶ್ನೆ ಇರತಕ್ಕದ್ದು, ನಿಮ್ಮ ತಾಯಿಯ ಹೊಟ್ಟೆಯ ಒಳಗೆ ನೀವು ಎಲ್ಲಿಂದ ಬಂದ್ರಿ? ನಮಗೆ ಗೊತ್ತಿಲ್ಲದ ಯಾವುದೋ ಜಾಗದಿಂದ ಬಂದಿದ್ದೀವಿ. ಯಾವ ಜಾಗ ಅಂತ ಗೊತ್ತಿಲ್ಲ, ಹೇಗೆ ಬಂದ್ರಿ ಅಂತ ಗೊತ್ತಿಲ್ಲ, ಯಾಕೆ ಬಂದ್ರಿ ಗೊತ್ತಿಲ್ಲ, ಬಂದಿದ್ದೀವಿ. ಒಂದಷ್ಟು ಕಾಲ ಆದಮೇಲೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ. ಅಂದರೆ ನಾವು ಮಧ್ಯದ ಒಂದು ಪುಟಾಣಿ ಕಾಲ ಮಾತ್ರ ನಮಗೆ ಗೊತ್ತಿರೋದು. ವೈಯಕ್ತಿಕ ವಿಷಯದಲ್ಲಿಯೂ ಅಷ್ಟೇ, ಬ್ರಹ್ಮಾಂಡದ ವಿಷಯದಲ್ಲೂ ಅಷ್ಟೇ. ಕಾಣಿಸತಕ್ಕದ್ದರ ಬಗ್ಗೆ ಮಾತನಾಡುವ ಶಕ್ತಿ ನಮಗೆ ಉಂಟೇ ವಿನಃ ಕಾಣಿಸದ್ದರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಲ್ವೇ? ಈಗ ನೀರಿನ ಮೇಲೆ ನಿಂತ್ಕೊಂಡು ನೋಡ್ತೀವಿ. ನೀವು ಎಷ್ಟು ಇದೆ, ಇದು ಕಾಣಿಸ್ತಾ ಇದ್ದೀರಿ, ಆದರೂ ಸರಿಯಾಗಿ ಗೊತ್ತಾಗಲ್ಲ. ಅದೊಂದು ಕೋಲ್ ಇಡ್ತೀರಿ, ಕೋಲ್ ಇಡ್ತಾ ಇದ್ದ ಹಾಗೆ ಆ ನೀರಿನ ಒಳಗೆ ಕೋಲು ಪ್ರವೇಶ ಆಯಿತು, ಬಿಡುತ್ತೆ, ಗೊತ್ತಿಲ್ಲ. ಯಾಕೆ ಉದಾಹರಣೆ ಹೇಳ್ತಾರೆ, ಕಂಡರೂ ಕಾಣದಂತಹ ಸ್ಥಿತಿಯಲ್ಲಿ ನೆಟ್ಟಗಿರುವ ಕೋಲು ನೀರಿನೊಳಗೆ ಇಡುತ್ತಿದ್ದಂತೆಯೇ ಸ್ವಲ್ಪ ಬಗ್ಗಿದಂತೆ ಕಾಣುತ್ತದೆ, ಆದರೆ ಅದು ಬಗ್ಗಿಲ್ಲ, ಕಂಡದ್ದು ನಂಬಲಿಕ್ಕಾಗಲ್ಲ. ಅದಕ್ಕೆ ಶ್ರೀ ಶಂಕರ ಭಗವತ್ಪಾದರು ಇದೆಲ್ಲ ಮಾಯೆ ಅಂತ ಹೇಳಿ. ಮಾಯೆ ಅಂದರೆ ಏನಪ್ಪ ಅಂದರೆ, ನಿಜ ಅಂತ ಕಾಣಿಸುತ್ತೀ, ಅದು ನಿಜ ಅಲ್ಲ. ಈ ಬ್ರಹ್ಮಾಂಡವೆಲ್ಲ ಚೆನ್ನಾಗಿದೆ, ಇದೆ ಅಂತ ಕಾಣುತ್ತೆ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತದೆ. ಅದು ಕಾರಣ ಅನಾದ್ಯಂತ ಸನಾತನ ಸದಾತನ ಅಂದರೆ ಅರ್ಥ ಏನಪ್ಪ ಅಂದರೆ, ನಾವು ನಮ್ಮ ಮಿತಿಯಲ್ಲಿ ದೃಗ್ಗೋಚರವಾಗುವ ಮನಸ್ಸಿನ ಲೆಕ್ಕಾಚಾರಕ್ಕೆ ಸಿಗತಕ್ಕಂಥದ್ದೆಲ್ಲ ಮಾತಾಡ್ತೀವಿ. ಕಾಲವು ಅಷ್ಟೇ, ಆದರೆ ಕಾಲಾತೀತವಾದದ್ದು ನಮಗೆ ಕಾಣಲ್ಲ. ಬಹುಶಃ ಸಾಕು ಅಂತ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವಂತಹ ಒಂದು ಮಾತಿದೆ. ಅಂತಹ ಒಂದು ನಾಡ ಬಗ್ಗೆ ಪ್ರಶ್ನೆ ತಿನ್ನು ಎನ್ನುವಂತಹ ಒಂದು ಗಾದೆ ನಮ್ಮಲ್ಲಿ ಪ್ರಚಲಿತವಿದೆ. ಈ ಸೂಕ್ತಿಯ ಸರಿಯಾದ ಅರ್ಥ ಏನಿರಬಹುದು, ದಯವಿಟ್ಟು ತಿಳಿಸ್ಕೊಡ್ತೀರಾ ಅಂತ ಇವ್ರು ಕೇಳ್ತಾ ಇದ್ದಾರೆ. ಸಾಲನಾದರೂ ಮಾಡಿ ತುಪ್ಪ ತಿನ್ನು. ವಾಸ್ತವವಾಗಿ ಅದು ಗಾದೆ ಅಲ್ಲ, ಅದು ಸಂಸ್ಕೃತ ಸಿದ್ಧಾಂತವೊಂದರ ಕನ್ನಡದ ತರ್ಜುಮೆ. ಋಣಂ ಕೃತ್ವ ಘೃತಂ ಪಿಬೇತ್. ಋಣಂ ಕೃತ್ವ ಸಾಲನಾದರೂ ಮಾಡಿ ಘೃತಂ ಪಿಬೇತ್, ತುಪ್ಪ ಅಂತ ತಿನ್ನು. ಅದು ಕನ್ನಡದ ಅನುವಾದ. ಏನಿದ್ರ ಅರ್ಥ? ಇದರ ಅರ್ಥ ಏನು ಅಂದರೆ, ನಾವು ಆ ಸಿದ್ಧಾಂತವನ್ನು ನೋಡಬೇಕು. ಯಾವುದೋ ಒಂದು ಸಿದ್ಧಾಂತದ ಫಲಿತಾಂಶದ ರೂಪದಲ್ಲಿ ಅಥವಾ ಉಪದೇಶದ ರೂಪದಲ್ಲಿ ಅಥವಾ ಸಿದ್ಧಾಂತದ ರೂಪದಲ್ಲಿ ಈ ಒಂದು ಹೇಳಿಕೆ ಇದೆ. ಆ ಸಿದ್ಧಾಂತ ಏನು ಅಂದರೆ, ಅದು ಚಾರುವಾಕ ಸಿದ್ಧಾಂತ ಅಂತ. ಚಾರು ಅಂದರೆ ಏನು? ಪ್ರಿಯ ಅಂತ, ಹಿತ ಅಂತ. ವಾಕ್ ಅಂದರೆ ಮಾತು, ಪ್ರಿಯವಾದ ಮಾತು, ಹಿತವಾದ ಮಾತು. ಪ್ರಿಯವಾದ ಹಿತವಾದ ಮಾತಿನ ಸಿದ್ಧಾಂತವನ್ನು ಚಾರುವಾಕ ಸಿದ್ಧಾಂತ ಅಂತ ಕರೆದು. ಯಾಕೆ ಅದನ್ನು ಚಾರುವಾಕ ಸಿದ್ಧಾಂತ ಅಂತ ಹೇಳಿದರು ಅಂದರೆ, ಸಾಮಾನ್ಯವಾಗಿ ಸ್ಥಾಪಿತವಾಗಿರತಕ್ಕ ಯಾವುದೇ ವಿಷಯದ ಬಗ್ಗೆ ಎಲ್ಲರೂ ಅದಕ್ಕೆ ಬೆಲೆ ಕೊಡ್ತಾ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಸ್ವಲ್ಪ ಏನೋ ಕಾರಣದಿಂದ ವಿರೋಧ ಇರುತ್ತೆ. ಅದನ್ನ ಯಾರೂ ಹೇಳಲ್ಲ. ಯಾರಾದರೂ ಹೇಳಿದರೆ ಭಾಳ ಚೆನ್ನಾಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ಪತ್ರಿಕೆಗಳನ್ನು ನೋಡಿದರೆ ಆಡಳಿತ ಪಕ್ಷದವರು ಹೇಳುವುದಕ್ಕಿಂತ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅಂತ ನೋಡ್ತೀವಿ ನಾವು ಯಾವಾಗಲೂ.
ಅದು ಯಾವುದೇ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ವಿರೋಧ ಪಕ್ಷದವ್ರು ಏನು ಮಾತಾಡ್ತಾ ಇದ್ದಾರೆ? ಈಗ ವಿರೋಧ ಪಕ್ಷದವರೇ ಗಲಾಟೆ ಮಾಡೋರು ಯಾವಾಗಲೂ, ಎಲ್ಲ ಕಾಲದಲ್ಲೂ. ಅವರ ಮಾತು ಜನರಿಗೆ ಪ್ರಿಯ, ಯಾಕೆಂದರೆ ಇವ್ರು ಬೈಯೋಕ್ಕಾಗಲ್ಲ. ನಾವು ಪ್ರಶ್ನೆ ಮಾಡಲಾರದ್ದನ್ನು, ನಾವು ಬೈಯಲಾರದ್ದನ್ನು, ನಾವು ಹೇಳಲಾರದ್ದನ್ನು ಯಾರಾದರೂ ಹೇಳ್ತಾ ಇದ್ದರೆ ಅದು ಪ್ರಿಯವಾಗುತ್ತೆ. ಆದ್ದರಿಂದ ಅದು ಪ್ರಿಯವಾತಿನ ಸಿದ್ಧಾಂತ. ಅಸಲು ಅವ್ರ ಸಿದ್ಧಾಂತ ಏನು ಅಂದರೆ, ಸಾಮಾನ್ಯವಾಗಿ ಎಲ್ಲ ಜನರೂ ಒಪ್ಪಿರತಕ್ಕಂತಹ ಸಿದ್ಧಾಂತವನ್ನು ಪ್ರಶ್ನೆ ಕೇಳುವುದೇ ಚಾರ್ವಾಕ ಸಿದ್ಧಾಂತ. ಉದಾಹರಣೆಗೆ, ನಿಮ್ಮ ದೇವರು ಯಾವುದು? ಶಿವ. ಶಿವ ಎಲ್ರಿ ಇದ್ದಾನೆ? ಶಿವ ಇನ್ನು ಕಂಡಿದ್ದೀರೇನ್ರಿ ಶಿವನ? ಯಾವ್ರಿ ಶಿವಂದು ತೋರಿಸ್ರಿ ನೋಡೋಣ. ಹೀಗೆ ಕೇಳಿಬಿಟ್ರೆ ಜನರು ಖುಷಿ ಆಗ್ತದೆ, ಏನೇ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ. ನೀವು ಕೇಳಿದ್ರೆ ನೀವು ಕೊಂಡ್ಕೊಂಡ್ಬಿಡ್ತೀರಿ, ಸಂತೋಷ. ಅಂದರೆ ರೂಢಿಗತವಾಗಿರತಕ್ಕ ಸಿದ್ಧಾಂತಗಳನ್ನು ಪ್ರಶ್ನೆ ಕೇಳತಕ್ಕಂಥದ್ದು ಚಾರುವಾಕ ಸಿದ್ಧಾಂತ. ಇದು ಬರೀ ಶಿವ ನಿಲ್ಲಿಲ್ಲ. ಶಿವನ ಹೆಸರು ಹೇಳಿದೆ, ದೇವತೆಗಳು. ದೇವತೆಗಳು ಎಲ್ಲರೂ ಇದ್ದಾರೆ. ಎಲ್ಲಿದ್ದಾರೆ ದೇವತೆಗಳು? ಅದೇನೋ ಮೇಲಿದ್ದಾರಪ್ಪ. ಏನು ಮೇಲೇನ್ರಿ ಇದೆ? ಆಕಾಶ. ಆಕಾಶನೇ ಇಲ್ಲ. ಚಾರುವಾಕ ಸಿದ್ಧಾಂತದ ಬಹಳ ಪ್ರಥಮ ಪ್ರಮೇಯ ಅದು. ಏನು? ನೀವು ಪಂಚಭೂತಗಳು ಅಂತ ಕರೀತೀರಿ. ಪಂಚಭೂತಗಳು ಅಂದ್ರೇನು? ಈ ಗಾಳಿ ಬೀಸುತ್ತೆ, ನೀರು ಸಿಗುತ್ತೆ, ಭೂಮಿ ಅನ್ನೋದಿದೆ, ಗಂಧ ಇದೆ, ರಸ, ಈ ಇಂಥದ್ದು ಪಂಚಭೂತಗಳು. ಅದರೊಳಗೆ ಒಂದೇನಪ್ಪ ಅಂದರೆ ಆಕಾಶ, ಶಬ್ದ ಅಂತ. ಏನು ಹಿಡ್ಕೊಳ್ತೀರಿ? ಏನಂತ ತೋರಿಸ್ತೀರಿ? ಶಬ್ದ ಇದು. ಈ ಆಕಾಶವೆಲ್ಲ ಅದೇ. ಆಕಾಶ ಅಂತ ನಿಮ್ಮ ಮೇಲೆತ್ತು ನೋಡ್ತಾ ಇದ್ದಾಗೇನೆ, ಎಲ್ಲಿದೆ ರೀ ಆಕಾಶ? ನೋಡಿದಷ್ಟು ಆಕಾಶ ಕಾಣುತ್ತೆ. ಏನು ಮೋಡಗಳನ್ನ ನೀವು ಆಕಾಶ ಅನ್ನೋದು? ಆದ್ದರಿಂದ ಆಕಾಶವೇ ಇಲ್ಲ ಅಂತಾರೆ ಅವರು. ಪಂಚಭೂತಗಳಲ್ಲಿ 4 ಭೂತಗಳನ್ನು ಮಾತ್ರ ಒಪ್ಕೊಳ್ತಾರೆ. ಯಾರು? ಚಾರುವಾಕರು. 4 ಭೂತಗಳನ್ನು ಒಪ್ಕೊಳ್ತಾ ಇದ್ದಾಗೆ ಆಕಾಶ ಅಂತ ತಿರಸ್ಕರಿಸಿದರೆ ಆಕಾಶದಲ್ಲಿರುವ ದೇವತೆಗಳನ್ನು ತಿರಸ್ಕರಿಸ್ತಾರೆ. ಆಕಾಶದಲ್ಲಿರುವ ದೇವತೆಗಳನ್ನೂ ತಿರಸ್ಕರಿಸಿದರೆ, ಹಿಂದಿನ ಪ್ರಶ್ನೆ ಅದಕ್ಕೂ ಕೇಳ್ತಿದ್ನಲ್ಲ, ನೀವು ಹೇಗೆ ಹುಟ್ಟಿದಿರಿ ಅಂತ. ಎಲ್ಲೋ ಒಂದು ಆತ್ಮ ಬಂತು, ಅವೆಲ್ಲ ಬುರುಡೆ ಅಂತಾರೆ. ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ. ಆತ್ಮ ಏನು ಸೇರ್ಕೊಂಡಿದ್ದು? ಸತ್ರ ಹೋಯ್ತು, ಹೋಗೋದು ಇಲ್ಲ, ಬರೋದು ಇಲ್ಲ. ಅದು ಎಲೆ, ಅಡಿಕೆ, ಸುಣ್ಣ. ಎಲೆ ಬಣ್ಣ ಯಾವುದು? ಹಸಿರಿರುತ್ತೆ. ಸುಣ್ಣದ ಬಣ್ಣ ಯಾವುದು? ಬಿಳಿ. ಅಡಿಕೆ ಬಣ್ಣ ಯಾವುದು? ಕಂದು ಬಣ್ಣ. ಆ 3 ಸೇರಿದ್ರೆ ಯಾವ ಬಣ್ಣ? ಕೆಂಪು ಬಣ್ಣ ಆಗ್ಬಿಡುತ್ತೆ. ಅಂದರೆ ಈ 3ರ ಸಂಯೋಗದಿಂದ ಮತ್ತೊಂದು ಬಣ್ಣ ಹುಟ್ಟುವಂತೆ ಈ ಇಂದ್ರಿಯಗಳು, ಈ ಭೂತಗಳ ಸಂಯೋಗದಿಂದ ಈ ಪ್ರಾಣ ಬರುತ್ತೆ, ಅದು ಹೋಗುತ್ತೆ ಅಷ್ಟೇ. ಅದು ಹೊಸದಾಗಿ ಆತ್ಮ ಬಂದು ಅಂತೆಲ್ಲ ಹೇಳ್ತೀವಿ ಅಂತ ಹೇಳ್ತೀವಿ. ಈಗ ನೀವು ಸ್ವಲ್ಪ ಧರ್ಮಕ್ಕೋ ದೇವರಿಗೋ ಹೆದರ್ಕೊಂಡು ನ್ಯಾಯಕ್ಕೆ ತಲೆಬಾಕೊಂಡು ಇರೋದು ಯಾಕೆ ಗೊತ್ತಾ? ಮುಂದಿನ ಜನ್ಮದಲ್ಲಿ ಏನಾಗುತ್ತೋ ಅಂತ. ಮುಂದಿನ ಜನ್ಮವೇ ಇಲ್ಲ ರೀ. ಎಲ್ಲಿದೆ? ಹುಟ್ಟುತ್ತೀರಿ, ಸಾಯ್ತೀರಿ, ಅಷ್ಟೇನೆ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ಏನಾಗುತ್ತೋ ಅಂತ ಹೆದರ್ಕೋಬೇಡಿ. ಬದುಕಿರುವಷ್ಟೇ ಸುಖವಾಗಿರ್ರಿ. ನೀವು ಏನೇನು ಸುಖಗಳು ಬೇಕೋ ಎಲ್ಲ ಅನುಭವಿಸಿ. ಅದರ ಸೂತ್ರವಾಗಿ ಹೇಳಿದ್ರು ಋಣಂಕೃತ್ವ ಘೃತಂ ಪಿಬೇತ್. ತುಪ್ಪ ತಿನ್ನಿರಿ ಚೆನ್ನಾಗಿ. ತುಪ್ಪ ಇಲ್ಲದೆ ಊಟ ಯಾಕೆ ಮಾಡ್ತೀರಿ? ಸಾಲನಾದರೂ ಮಾಡಿ ತುಪ್ಪ ತಿನ್ನಿ. ಬದುಕಿರುವಷ್ಟು ದಿವಸ ಸುಖವಾಗಿರಿ. ಚಾರುವಾಕ ಸಿದ್ಧಾಂತ ಹೇಳತಕ್ಕಂಥ ಬಹಳ ದೊಡ್ಡ ಫಲಿತಾಂಶ ನಂಬೋದೇ ಇಲ್ಲ. ಅಂದರೆ ಎಷ್ಟು ದಿವಸ ಬದುಕಿರ್ತೀವೋ ಅಷ್ಟು ದಿವಸ ಒಳ್ಳೆ ಊಟ ಮಾಡಿ, ಒಳ್ಳೆ ಸುಖಗಳನ್ನು ತಗೊಳ್ಳಿ, ಒಳ್ಳೆ ಜಾಗಕ್ಕೆ ಹೋಗಿ, ಮನಸ್ಸಿಗೆ ಹಿತವಾಗಿರತಕ್ಕಂಥದ್ದನ್ನು ಅನುಭವಿಸಿ, ಬೇಕಾದ ಬಯಕೆಗಳನ್ನು ಅನುಭವಿಸಿ. ಅದರ ಸೂಚನೆಯಾಗಿ ಮೊದಲು ತುಪ್ಪ ತಿನ್ನಿರಿ. ದುಡ್ಡಿಲ್ಲಪ್ಪ, ಸಾಲ ಮಾಡ್ರಿ. ಇದು ಸಾಲನಾದರೂ ಮಾಡಿ ತುಪ್ಪ ತಿನ್ನು ಅನ್ನತಕ್ಕಂಥ ಗಾದೆ ಅಂತ ನೀವೇನು ಹೇಳಿದ್ರೋ ಅದು ಗಾದೆಯಲ್ಲ, ಚಾರುವಾಕ ಸಿದ್ಧಾಂತದ ಒಂದು ಉತ್ತರ. ಈ ಪ್ರಶ್ನೆ ಹಿಂದಿನ ಸಂಚಿಕೆಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ. ರವಿ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಕೌಶಿಕನ ಬಗ್ಗೆ ಅವರ ಪ್ರಶ್ನೆ ಇದೆ. ಕೌಶಿಕನು ಶಬಲೆಗೆ ಸೋತು ವಸಿಷ್ಠರೊಂದಿಗೆ ಪರಾಭವಗೊಂಡು ಈಗ ವಸಿಷ್ಠರನ್ನೇ ಸಂಹಾರ ಮಾಡಬೇಕು ಅಂತ ನಿಶ್ಚಯದಿಂದ ತಪಸ್ಸಿಗೆ ಹೊರಟಿದ್ದಾನೆ ಅಂತ ತಾವು ಹೇಳಿದ್ರಿ. ಹಾಗೇನೆ ವಸಿಷ್ಠ ಮಹಾಮುನಿಗಳು ಕೌಶಿಕನಿಗೆ ತಪಸ್ಸನ್ನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಜ್ಞಾನವನ್ನ ನೀಡೋದಕ್ಕಾಗಿ ತಮ್ಮ ಶಿಷ್ಯನಾದ ವಾಮದೇವನನ್ನ ಕರೆಸಿದ್ದಾರೆ ಅಂತ ತಾವು ಹೇಳಿದ್ದೀರಾ ಗುರುಗಳೇ. ಮುಂದಿನ ಕಥಾನಕವನ್ನು ತಿಳಿಸ್ಕೊಡ್ಬೇಕು. ಬಾಬಾ, ವಸಿಷ್ಠರ ದೊಡ್ಡದನ ಏನು ಅಂತಂದ್ರೆ, ಈ ಕೌಶಿಕ
ತಪಸ್ಸು ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಪೆದ್ದಣ್ಣಂಗೆ ತಪಸ್ಸು ಅಂದರೆ ಏನು ಅಂತ ಗೊತ್ತಿಲ್ಲ. ನಾನು ಹೇಳಿದೆ ಇವನಿಗೆ, ಇಂಥ ಒಂದು ಶಬಲೆ ಬೇಕಾಯ್ತು, ನೀನು ತಪಸ್ಸು ಮಾಡಬೇಕಯ್ಯ ಅಂತ. ಇವನು ತಪಸ್ಸು ಮಾಡಬೇಕು ಅಂತ ಇದ್ದಾನೆ. ಯಾಕೆ ತಪಸ್ಸು ಮಾಡಬೇಕು ಅಂತಿದ್ದಾನೆ? ವಸಿಷ್ಠರನ್ನೇ ಸಾಯಿಸೋದಕ್ಕೆ. ನನ್ನೇ ಸಾಯಿಸಬೇಕು ಅಂತ ಇದ್ದಾನೆ. ಆದರೂ ನಾನು ಹೇಗೆ ಸಾಯಿಸಬೇಕು ಅಂತ ಗೊತ್ತಿಲ್ವಲ್ಲ ಅವನಿಗೆ ಅಂತ ಹೇಳಿ ನಮ್ಮ ಶಿವರಿಗೆ ಹೇಳಿ, ಅವನು ಎಲ್ಲಿ ಹೋಗ್ತಾ ಇದ್ದಾನೋ ನೋಡು, ಅಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡು, ಅವನು ಏನನ್ನು ಸಾಧಿಸಬೇಕಿದೆಯೋ ಅದನ್ನು ಹೇಗೆ ಸಾಧಿಸೋದು ಅಂತ ಹೇಳ್ಕೊಡು. ಕೌಶಿಕ ಹೋದ 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 ಹಿಮವತ್ ಪರ್ವತಕ್ಕೆ ಹೋದ. ಸಾಮಾನ್ಯವಾಗಿ ಹಿಮವತ್ ಪರ್ವತಕ್ಕೆ ಯಾಕೆ ಎಲ್ಲರೂ ಹೋಗ್ತಾನೆ? ಆದಷ್ಟು ಪ್ರಶಾಂತವಾಗಿರೋ ಜಾಗ, ಹೆಚ್ಚು ಜನಗಳು ಹೋಗೋದಿಲ್ಲ, ಪರ್ವತ ಪ್ರಾಂತ, ಸಸ್ಯಶ್ಯಾಮಲೆ, ಉತ್ತುಂಗ ಹೋಗ್ತಕ್ಕಂಥ ವಿಧಾನ, ಮತ್ತು ತೊರೆಗಳೆಲ್ಲ ಸಾಕಷ್ಟಿದೆ, ಗಂಗಾ ನದಿಯ ಉದ್ಭವ, ಯಮುನೆ ಇತ್ಯಾದಿ ಇತ್ಯಾದಿ ಆಕರ್ಷಕ ಕಾರಣಗಳಿಂದ ಸಾಮಾನ್ಯವಾಗಿ ಈ ತಪಸ್ಸು ಮಾಡೋರೆಲ್ಲ ಹಿಮವತ್ ಪರ್ವತ ಕಡೆಗೆ ಹೋಗ್ತಾರೆ. ಹಾಗೆ ಕೌಶಿಕನು ಹೋಗಿದ್ದಾನೆ. ವಾಮದೇವನಿಗೆ ಗೊತ್ತು ಅವನಲ್ಲಿ ಬರ್ತಾನೆ ಅಂತ. ಕೌಶಿಕ ಬರ್ತಾ ಇದ್ದ ಹಾಗೆ ವಾಮದೇವನ ನೋಡಿದ. ಕಾವಿ ಬಟ್ಟೆ ಹಾಕ್ಕೊಂಡು ಗಡ್ಡ ಗೆಡ್ಡೆ ಬಿಟ್ಕೊಂಡು ಜಟೆ ಇಟ್ಕೊಂಡು ಕೂತಿದ್ದಾನೆ. ನಮಸ್ಕಾರ ಸ್ವಾಮಿ ಇಂದು. ಏನಪ್ಪ, ಯಾಕಪ್ಪ ಬರ್ತಾ ಇದೆಯಾ? ನಿನ್ನ ಹೆಸರೇನಯ್ಯ? ಸ್ವಾಮಿ, ನನ್ನ ಹೆಸರು ಕೌಶಿಕ ಅಂತ. ನಾನು ಒಂದು ಬೃಹತ್ ಉದ್ದೇಶವನ್ನು ಇಟ್ಕೊಂಡು ಬರ್ತಾ ಇದ್ದೀನಿ. ಅದನ್ನು ಸಾಧಿಸಬೇಕಾದ್ರೆ ತಪಸ್ಸು ಮಾಡಬೇಕಂತೆ. ಹೀಗಾಗಿ ಏನು ಮಾಡಬೇಕು ಹೇಳಿ. ಏನು ಗುರಿ ಏನು, ಏನು ಉದ್ದೇಶ ಏನು? ನನಗೆ ವಸಿಷ್ಠ ಬ್ರಹ್ಮರ್ಷಿಗಳು ತುಂಬ ಅವಮಾನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ನಾನು ವಸಿಷ್ಠರನ್ನು ಸಾಯಿಸಬೇಕಾಗಿದೆ. ನನ್ನ ಗುರಿ ಇರತಕ್ಕಂಥದ್ದು ವಸಿಷ್ಠರ ಮರ್ದನ. ಆ ವಸಿಷ್ಠರನ್ನು ಮರ್ದಿಸಬೇಕಾದರೆ ನನಗೆ ಶಸ್ತ್ರಾಸ್ತ್ರಗಳು ಬೇಕು. ಆ ಶಸ್ತ್ರಾಸ್ತ್ರಗಳು ಯಾರ ಹತ್ರ ಇದೆ? ಧನುರ್ವೇದಕ್ಕೆ ಯಾರು ಮುಖ್ಯ ಅಧಿಪತಿಗಳು? ಇದು ಪಿನಾಕಿ ಅಂತ ಕರೀತಾರೆ. ಪಿನಾಕ ಅನ್ನತಕ್ಕಂತಹ ಧನುಸ್ಸಿದೆ ಅದರ ಹತ್ರ. ಪಾಶುಪತ ಅನ್ನತಕ್ಕಂಥ ಅಸ್ತ್ರ ಇದೆ. ಅಷ್ಟೇ ಅಲ್ಲದೆ ಅಸ್ತ್ರಶಸ್ತ್ರಗಳಿಗೆಲ್ಲ, ಅನೇಕ ಚಕ್ರಗಳಿಗೆಲ್ಲ, ಗದೆಗಳಿಗೆಲ್ಲ ಆತನೇ ಅಧಿಕಾರಿ, ದೈವ. ಹಾಗಾದರೆ ದಯವಿಟ್ಟು ನನಗೆ ಆ ಈಶ್ವರನನ್ನು ಒಲಿಸಿಕೊಳ್ಳತಕ್ಕಂಥ ಮಂತ್ರೋಪದೇಶ ಮಾಡಿ. ಆಮೇಲೆ ಏನು ಮಾಡಬೇಕು? ಅವರು ಮಂತ್ರೋಪದೇಶ ಮಾಡಿದರೂ ಪ್ರತಿನಿತ್ಯ ಸ್ನಾನ ಮಾಡಿ ಪೂರ್ವ ದಿಕ್ಕಿನಲ್ಲಿ ಕುಳಿತುಕೊಂಡು ಆರಿದ್ರಾ ನಕ್ಷತ್ರದ ಉದಯ ಆಗುತ್ತೆ. ಆ ಆರಿದ್ರಾ ನಕ್ಷತ್ರದ ಉದಯ ಆಗುವ ಹೊತ್ತಿಗೆ ನಾನು ನಿನಗೆ ಅಘೋರ ಮಂತ್ರವನ್ನು ಹೇಳಿಕೊಡ್ತೀನಿ. ಅಘೋರೇಭ್ಯೋತ್ತಘೋರೇಭ್ಯೋ ಘೋರ ಘೋರತರೇಭ್ಯ ಸರ್ವೇಭ್ಯ ಸರ್ವೇಭ್ಯ ಸ್ವಾಹ. ಈ ಮಂತ್ರವನ್ನು ಸ್ವೀಕಾರ ಮಾಡು. ಇದನ್ನು ಇಷ್ಟು ಕಾಲ ಮತ್ತೊಮ್ಮೆ ಬರಬೇಕು. ಅಂದರೆ ನಕ್ಷತ್ರ ಮಾಸದಲ್ಲಿ 1 ವರ್ಷ ಆಗಬೇಕು. 1 ವರ್ಷದ ತನಕ ಈ ಅಘೋರ ಮಂತ್ರವನ್ನು ಪಠಣ ಮಾಡು. ಈಶ್ವರ ನಿಮಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ನೀವೇನು ಕೇಳಿದ್ರೆ ಕೊಡ್ತಾರೆ. ಕೌಶಿಕರು ಶುಭ ಮುಹೂರ್ತದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಆರಿದ್ರಾ ನಕ್ಷತ್ರ ಬರ್ತಾ ಇದೆ. ಆರಿದ್ರಾ ನಕ್ಷತ್ರದಲ್ಲಿ ಕುಳಿತು ಪರಮೇಶ್ವರನನ್ನು ಒಲಿಸಲಿಕ್ಕಾಗಿ ಅಘೋರ ಮಂತ್ರದ ಜಪವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಜಪ ಮಾಡ್ತಾ ಇದ್ದಾರೆ. ಎಷ್ಟೊತ್ತು? 1 ವರ್ಷ ಕಾಲ ಸತತವಾಗಿ. ಮತ್ತೆ ಆರಿದ್ರಾ ನಕ್ಷತ್ರ ಬಂತು. ಅಂದರೆ ನಾವು ಏನನ್ನಾದರೂ ಸಾಧಿಸಬೇಕಾಗಿದೆ, ತಪಸ್ಸು ಮಾಡಬೇಕು ಅಂದರೆ ಚಲನಚಿತ್ರ ನೋಡಿದಂತೆ ಒಂದು ಕ್ಷಣದಲ್ಲಿ ಇರುತ್ತೆ, 2 ಕ್ಷಣದಲ್ಲಿ ಗಡ್ಡ ಬರುತ್ತೆ, 3 ಕ್ಷಣ, ಹಾಗೆಲ್ಲ ಅಲ್ಲ. 1 ವರ್ಷ ಸತತವಾಗಿ ತಪಸ್ಸು ಮಾಡಿದ್ದಾರೆ ಕೌಶಿಕರು ನಿಷ್ಠೆಯಿಂದ. ವರ್ಷಾಂತ್ಯದಲ್ಲಿ ಈಶ್ವರನ ದರ್ಶನ. ಏನು ಬೇಕಪ್ಪ? ಕೌಶಿಕ ಅಪೇಕ್ಷೆ ಇದ್ದಿದ್ದನ್ನು ಹೇಳ್ದ, ಸ್ವಾಮಿ ನಾನು ವಸಿಷ್ಠರನ್ನು ಸಾಯಿಸಬೇಕು ಅಂತ ಇದ್ದೆ, ಅದಕ್ಕೆ ನನಗೆ ಶಸ್ತ್ರಗಳನ್ನು ಕೊಡು. ಅದಕ್ಕೆ ಈಶ್ವರ ಹೇಳಿದ, ನಾನು ನೀನು ಕೇಳಿದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತೇನೆ, ಆದರೆ
ನಿನಗೆ ವಸಿಷ್ಠರನ್ನು ಸೋಲಿಸಲು ಸಾಧ್ಯ ಉಂಟೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ವಸಿಷ್ಠರ ಹತ್ತಿರ ಅಸ್ತ್ರವಲ್ಲದ ಅಸ್ತ್ರ ಇದೆ, ಅಸ್ತ್ರಗಳನ್ನು ಮೀರಿದ ಅಸ್ತ್ರ ಇದೆ. ಅವರೇ ಒಂದು ಅಸ್ತ್ರವಾಗಿರುತ್ತಿದ್ದಾರೆ. ಅದನ್ನು ತಗೋ, ನಾನು ನನ್ನಲ್ಲಿರತಕ್ಕಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟೆ, ಹೋಗು ವಸಿಷ್ಠರ ಜೊತೆಗೆ ಏನು ಮಾಡ್ತೀಯೋ ಮಾಡು, ಆದರೆ ಫಲಿತಾಂಶದ ಬಗ್ಗೆ ನಾನು ಹೇಳಲಾರೆ ಅಂತ ಹೇಳಿದೆ. ಇವರಿಗೆ ಮಹಾ ಸಂತೋಷ ಆಯಿತು. ವಾಪಸ್ ಬಂದರು, ವಾಮದೇವರನ್ನು ನೋಡಿದರು. ಗುರುಗಳೇ, ನನ್ನ ತಪಸ್ಸು ಮುಕ್ತಾಯ ಆಗಿದೆ, ಈ ಹೊತ್ತು ನಾನು ಹೋಗಿ ವಸಿಷ್ಠರನ್ನು ನಿರ್ನಾಮ ಮಾಡಿಬಿಡ್ತೇನೆ ಅಂತ ವಸಿಷ್ಠಾಶ್ರಮಕ್ಕೆ ಬಂದಿದ್ದಾರೆ. ಆಶ್ರಮವನ್ನು ನೋಡಿದ್ರು. ಋಷಿಮುನಿಗಳು ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಹಸುಕರುಗಳೆಲ್ಲ ಇದೆ, ಅನೇಕ ಕುಟೀರಗಳಿದೆ. ಬೆಳಗಿನ ಜಾವ ಆಗ್ನೇಯಾಸ್ತ್ರವನ್ನು ತೆಗೆದರು, ಬಿಲ್ಲಿನಲ್ಲಿ ಹೂಡಿದರು, ಎಳೆದರು. ಬಿಡಬೇಕು, ಬಿಟ್ಟರೆ ಮರುಕ್ಷಣದಲ್ಲಿ ಇಡೀ ಆಶ್ರಮವೇ ಸುಟ್ಟೋಗ್ಬಿಡುತ್ತೆ. ಬ್ರಾಹ್ಮಣರು ಪಾಪ ಸಾತ್ವಿಕರ ಊರಿನಿಂದ ಹೊರಗಡೆ ಬಂದು ಏನೋ ಜಪ ತಪ ಅಧ್ಯಯನ ಅಧ್ಯಾಪನ ಹೀಗೆಲ್ಲ ಇದ್ದಾರೆ. ಇರಲಿ, ನನಗೇನು ಸಿಟ್ಟಿದೆ ಅವ್ರ ಮೇಲೆ, ನನಗೆ ಅವಮಾನ ಆಯಿತು, ಹಸು ಕೊಡಲಿಲ್ಲ, ಸುಟ್ಟಾಕಬೇಕು, ಆದರೂ ಒಂದು ಅವಕಾಶ ಕೊಡಬಾರ್ದ ಅಂತ ಹೇಳಿ ಮುಂದಿನ ಕಥಾನಕವನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ ಗುರುಗಳೇ. ಇಂದಿನ ಸಂಚಿಕೆಯ ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ,